ಹಾಯ್ ಎಲ್ಲೋ ವೀಕ್ಷಕರೇ, ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಮುಗಿದಿದೆ. ಈ ಟಾಸ್ಕ್ ಅನ್ನ ಗೆದ್ದ ಜೋಡಿ ಯಾವುದು ಮತ್ತು ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ಟಾಸ್ಕ್ ಅನ್ನು ಗೆದ್ದು ಯಾವ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಊಟಕ್ಕೆ ಹೋಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ಟಾಸ್ಕ್ ಆಡಲು ಒಟ್ಟು 4 ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ ಇಬ್ಬರು ಸ್ಪರ್ಧಿಗಳ 2 ಜೋಡಿ ಮಾಡಿದ್ದಾರೆ. ಆ ಜೋಡಿಗಳೆಂದರೆ ಗಿಲ್ಲಿ ಮತ್ತು ರಾಶಿಕಾ ಮತ್ತು ಧನುಷ್ ಮತ್ತು ಅಶ್ವಿನಿ ಗೌಡ ಅವರು. ಈ ತರ 2 ಜೋಡಿಗಳಿದ್ದಾವೆ. ಈಗ ನಾವು ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ನೀವು ಆಲ್ರೆಡಿ ಪ್ರೊಮೋದಲ್ಲಿ ನೋಡಿದ್ದೀರಿ. ನಾನು ಈಗ ಶಾರ್ಟ್ ಅಲ್ಲಿ ಹೇಳಿ ಮುಗಿಸುತ್ತೇನೆ. ಬಿಗ್ ಬಾಸ್ ಅವರು 2 ಸುರಂಗಗಳನ್ನು ಇಟ್ಟಿದ್ದಾರೆ. ಆ ಸುರಂಗಗಳನ್ನು ಭೇದಿಸಿ ದಾಟಿ ಬರುವವರು ಪುರುಷ ಸ್ಪರ್ಧಿಗಳು ಮತ್ತು ಆ ಸುರಂಗವನ್ನು ದಾಟದಂತೆ ತಡೆಗಟ್ಟುವವರು ಮಹಿಳಾ ಸ್ಪರ್ಧಿಗಳು. ಈ ತರ ಟಾಸ್ಕ್ ಇತ್ತು. ಅಂದರೆ ಮಹಿಳಾ ಸ್ಪರ್ಧಿಗಳು ಎದುರಾಳಿ ಸ್ಪರ್ಧಿಗಳ ಸುರಂಗಕ್ಕೆ ಪೈಪ್ಗಳನ್ನು ಸಿಕ್ಕಿಸಬೇಕು. ಈ ಪೈಪ್ಗಳನ್ನು ಒಂದೊಂದಾಗಿ ಸರಿಸಿ ಸುರಂಗವನ್ನು ಭೇದಿಸಿ ಈ ಕಡೆ ಬಂದು ಈ ಕಡೆಯಿಂದ ಬಿಗ್ ಬಾಸ್ ಅವರ ಲೋಗೋಗಳ ತುಂಡುಗಳಿವೆ. ಈ ತುಂಡುಗಳನ್ನು ಈ ಕಡೆಯಿಂದ ಆ ಕಡೆ ಒಯ್ಯಬೇಕು. ಈ ತರ ಟಾಸ್ಕ್ ಇತ್ತು. ನಂತರ 2ನೇ ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಆ ಕಡೆ ಒಯ್ದ ಬಿಗ್ ಬಾಸ್ ಲೋಗೋಗಳ ತುಂಡುಗಳನ್ನು ಜೋಡಿಸಬೇಕು. ಈ ರೀತಿ ಟಾಸ್ಕ್ ಇರುತ್ತದೆ. ವೀಕ್ಷಕರೇ, ಬೆಳಗ್ಗಿನ ಪ್ರೋಮೋದಲ್ಲಿ ತೋರಿಸಿದಂತೆ ಉಸ್ತುವಾರಿಗಳಾದ ಧ್ರುವಂತ್ ಮತ್ತು ಕಾವ್ಯ ಅವರು ಒಂದು ತಪ್ಪನ್ನು ಮಾಡಿದ್ದಾರೆ. ಕಾವ್ಯ ಅನ್ನೋದಕ್ಕಿಂತ ಧ್ರುವಂತ್ ಅವರೇ ಈ ತಪ್ಪನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಯಾವ ಕಾರಣಕ್ಕೆ ಅಂದರೆ ಬಿಗ್ ಬಾಸ್ ಅವರು ರೂಲ್ಸ್ ಅಲ್ಲಿ ಹೇಳಿರುತ್ತಾರೆ, ಸುರಂಗದ ಒಳಗಿಂದ ಪೈಪ್ ಅನ್ನು ಪೂರ್ತಿಯಾಗಿ ಆಚೆ ಬಂದರೆ 10 ಸೆಕೆಂಡ್ ಪಾಸ್ ಕೊಡಬೇಕೆಂದು ಹೇಳಿರುತ್ತಾರೆ. ಆದ್ರೆ ಧ್ರುವಂತ್ ಅವರು ಗಿಲ್ಲಿ ಅವರದು ಅರ್ಧನೇ ಪೈಪ್ ಆಚೆ ಬಂದಿರುತ್ತದೆ, ಅವಾಗಲೇ ಗಿಲ್ಲಿ ಅವರಿಗೆ 10 ಸೆಕೆಂಡ್ ಪಾಸ್ ಕೊಡುತ್ತಾರೆ. ಆದರೆ ಧನುಷ್ ಅವರದು 2 ಬಾರಿ ಪೈಪ್ ಹೊರಗಡೆ ಬಂದ್ರು ಧನುಷ್ ಅವರಿಗೆ ಯಾವುದೇ ಪಾಸ್ ಅನ್ನು ಕೊಟ್ಟಿರಲಿಲ್ಲ. ಇದೇ ಉಸ್ತುವಾರಿ ಧ್ರುವಂತ್ ಮಾಡಿದ ತಪ್ಪಿನಿಂದ ಗಿಲ್ಲಿ ಅವರಿಗೆ 10 ಸೆಕೆಂಡ್ ಪಾಸ್ ಕೊಟ್ಟು ಟೈಮ್ ವೇಸ್ಟ್ ಮಾಡಿದ್ದಾರೆ. ವೀಕ್ಷಕರೇ, ಹೊರಗಡೆ ಕೂತಿರುವ ರಘು ಸರ್ ಅವರು ಗಿಲ್ಲಿ ಮತ್ತು ರಾಶಿಕಾ ಅವರ ಜೋಡಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂಥರ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ಯಾವ ರೀತಿ ಎಂದರೆ ರಾಶಿಕಾ ಅವರಿಗೆ ಸುರಂಗಕ್ಕೆ ಯಾವ ರೀತಿ ಪೈಪ್ ಗಳನ್ನು ಅಡ್ಡಗಟ್ಟಬೇಕೆಂದು 90% ರಘು ಅವರೇ ಹೇಳಿದ್ದಾರೆ. ವೀಕ್ಷಕರೇ, ಇವತ್ತಿನ ಟಾಸ್ಕ್ ನಲ್ಲಿ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಯಾವ ರೀತಿ ಎಂದರೆ ಇಷ್ಟು ದಿನ ಎಲ್ಲರೂ ಅನ್ನುತ್ತಿದ್ದರು ಗಿಲ್ಲಿ ಅವರಿಗೆ ಟಾಸ್ಕ್ ಆಡೋಕ್ಕೂ ಬರಲ್ಲ ಅಂತ. ಅವರಿಗೆಲ್ಲ ಇವತ್ತಿನ ಎಪಿಸೋಡ್ ನಲ್ಲಿ ಉತ್ತರ ಸಿಗುತ್ತದೆ. ವೀಕ್ಷಕರೇ, ಈ ಟಾಸ್ಕಿನಲ್ಲಿ ಸುರಂಗದಿಂದ ಈ ಕಡೆಯಿಂದ ಆ ಕಡೆ ಮೊದಲು ಲೋಗೋಗಳ ತುಂಡನ್ನು ಒಯ್ದಿದ್ದವರು ಧನುಷ್ ಅವರು. ಧನುಷ್ ಅವರು ಮೊದಲು ಒಯ್ದಿದ್ದಾರೆ ಮತ್ತು ನಂತರ ಗಿಲ್ಲಿ ಅವರು ಒಯ್ದಿದ್ದಾರೆ. ಈಗ 2ನೇ ಸ್ಟೆಪ್ ಏನೆಂದರೆ ಈ ಕಡೆಯಿಂದ ಆ ಕಡೆ ಒಯ್ದಿರುವ ಲೋಗೋಗಳ ತುಂಡುಗಳನ್ನು ಸರಿಯಾದ ಕ್ರಮ ಅಂದರೆ ಫಜಲ್ ರೀತಿಯಲ್ಲಿ ಜೋಡಿಸಬೇಕು. ವೀಕ್ಷಕರೇ, ಫೈನಲ್ ಆಗಿ ಈ ಟಾಸ್ಕ್ ಅನ್ನು ಗೆದ್ದಿರುವ ಜೋಡಿ ಯಾವುದೆಂದು ನೋಡುವುದಾದರೆ ಅಶ್ವಿನಿ ಗೌಡ ಮತ್ತು ಧನುಷ್ ಅವರ ಜೋಡಿ. ಅಶ್ವಿನಿ ಗೌಡ ಮತ್ತು ಧನುಷ್ ಅವರ ಜೋಡಿ ಈ ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಧನುಷ್ ಮತ್ತು ಅಶ್ವಿನಿ ಗೌಡ ಇಬ್ಬರಲ್ಲಿ ಫೈನಲ್ ಕ್ಯಾಪ್ಟನ್ ಆಗಿ ಯಾರಾಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.